ಅಣ್ಣ ಇದು ಯಾವ ಥರ ಮಿಷಿನ್ ಇದೆ? ಗೊಬ್ಬರ ಹಾಕೋ ಪಂಪ್ ಇದೆ. ಹಾಂ, ಏನು ಕರೆಂಟಿಂದ ಏನು ಹಂಗೆ ನಾರ್ಮಲ್ ಇದೆ? ಇದು ಮ್ಯಾನುವಲ್ ಇದೆ. ಇದು ಕ್ಲಚ್ ಟೈಪ್ ಕೈಯಾಗ ಅಡ್ಜಸ್ಟ್ಮೆಂಟಿಂಗ್ ಐತಿ. ಹಾಂ, ನಾವು ಅಡ್ಜಸ್ಟ್ಮೆಂಟಿಂಗ್ ಎಕರೆಕ್ಕೆ 1 ಚೀಲ ಬೇಕಂದ್ರೆ 1 ಚೀಲ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬಹುದು. 2 ಚೀಲ ಬೇಕಂದ್ರೆ 2 ಚೀಲ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಹಾಕ್ಬೋದು. ಇದ್ರಾಗ ಯಾವ ಥರ ಗೊಬ್ಬರ ಹಾಕ್ಬೋದು? ಇದ್ರಾಗ ಪೊಟ್ಯಾಷಿಯಂ ಬಿಟ್ಟು ವೇರಿಯಾ ಹಾಕ್ಬೋದು, DAP ಹಾಕ್ಬೋದು, ಜೋಡ್ ಸಾಲು ಹಾಕಕ್ಕೆ ಬರ್ತೈತಿ. ಇದ್ರಾಗ ಇದು 2 ಪೈಪ್ ಐತಿ. ಹಚ್ಕೊಂಡೆ ಅಂದ್ರೆ ಜೋಡ್ ಸಾಲು ಹಾಕ್ಬೋದು. ಇದು ಹೊಳ್ಳಿ ಸ್ಟಿಕ್ ಟೈಪ್ ಐತಿ, ಗುಣಿಗೆ ಹಾಕ್ಬೋದು. ಹಾಂ, ಎಷ್ಟು ಪಡಿ ಹಿಡಿದೈತೆ ಅಣ್ಣ ಇದು? ಇದು 4 ಪಡಿ ಹಿಡಿತೈತಿ. 4 ಪಡಿ ಅಣ್ಣ. ಹಾಂ, ಆಯ್ತಣ್ಣ, ಹಾಕ್ರ. ಎಷ್ಟು ಐತಣ್ಣ ರೇಟ್ ಇದ್ರದ್ದು? 1900 ರೂಪಾಯಿ ಐತಿ. ಹಾಂ, ಇದು ಒಬ್ಬ ಲೇಬರ್ ಇದ್ರೆ 4 ಎಕರೆ ಹಾಕ್ಬೋದು. ಇದು ಪ್ರತಿ ಮ್ಯಾಗನೂ ಬೀಳಲ್ಲ, ಬಡ್ಡಿಗೆ ಬೀಳ್ತೈತಿ. ಯಾವ ಟೈಪ್ ಹಾಕ್ಬೇಕಂತವಲ್ಲ ಆ ಟೈಪ್ ಹಾಕ್ಬೋದು ನಾವು. ಇದ್ರಾಗ ಸ್ಟಿಕ್ ಟೈಪು ಐತಿ, ಅಂದ್ರೆ ಗುಣಿಗಷ್ಟೇ ಹಾಕ್ಬೋದು. ಕುಕ್ಕಿ ಅಂತ ಹೋಗ್ಬಿಟ್ರೆ ಗುಣಿಗಷ್ಟೇ ಬೀಳ್ತೈತಿ. ನಾವೆಲ್ಲ ಬೇರೆ ಥರ ಎಲ್ಲ ಪೀಕಿಗೆ ಹಾಕಂಗೆ ಎಲ್ಲ ಪಿಕ್ಕಿಗೆ ಹಾಕ್ಬೋದು. ಗಾಂಜಾಳ, ಚೆಂಡು, ಎಲ್ಲ ಪಿಕ್ಕಿಗೆ ಹಾಕ್ಬೋದು. ಪೊಟ್ಯಾಷಿಯಂ ಬಿಟ್ಟು ಎಲ್ಲ ಥರದ ಗೊಬ್ಬರ ಹಾಕ್ಬೋದು. ಎಲ್ಲ ಗೊಬ್ಬರನ ಹಾಕ್ಬೋದು. ಇದರಲ್ಲಿ ಹಾಕೋದ್ರಿಂದ ಆಳು ಸೇವ್ ಆಗ್ತೈತಿ, ಗೊಬ್ಬರನೂ ಕೂಡ ನೀಟಾಗಿ ಬಡ್ಡಿಗೆ ಬೀಳ್ತೈತಿ. ಟೈಮ್ ಸೇವ್ ಆಗ್ತೈತಿ. ಟೈಮ್ ಸೇವ್ ಆಗ್ತೈತಿ.